ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಬಳಿಯ ಹೋಟೆಲ್ ಮುಂಭಾಗ ನಿಲ್ಲಿಸಿದ ಬಸ್ನಲ್ಲಿ 55 ಲಕ್ಷ ರೂಪಾಯಿ ನಗದು ಕಳವು ಮಾಡಿದ್ದ 4 ಕಳ್ಳರನ್ನ ಬಂಧಿಸಿದ್ದು ನಗದು ಹಾಗೂ ದಾಖಲೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಧ್ಯಪ್ರದೇಶ ಮೂಲದ ಅಸ್ಲಾಂ ಖಾನ್, ಮುನೀರ್ ಖಾನ್, ಆಬ್ಯಾ ಖಾನ್, ಶೇರು 4 ಮಂದಿ ಬಂಧಿತರು. ಡಿಸೆಂಬರ್ 8ರಂದು ಆಂಧ್ರ ಮೂಲದ ಉದ್ಯಮಿ ವೆಂಕಟೇಶ್ವರ ರಾವ್ ಎಂಬುವವರು ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿನ ಕಟ್ಟಡವನ್ನ ಮಾರಾಟ ಮಾಡಿ ಖರೀದಿದಾರರಿಂದ 55 ಲಕ್ಷ ಹಣ ಹಾಗೂ ದಾಖಲೆಗಳನ್ನು ಪಡೆದುಕೊಂಡು ಕೆಎಸ್ಆರ್ಟಿಸಿ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ವೇಳೆ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಯಿ ಡೆಲಿಕೇಸಿ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದ್ದ ವೇಳೆ ಊಟ ಮಾಡಲು ಹೋಗಿದ್ದ ಸಮಯದಲ್ಲಿ ಖತರ್ನಾಕ್ ಕಳ್ಳರು ಹೊಂಚು ಹಾಕಿ ಬಸ್ನಲ್ಲಿದ್ದ ಹಣದ ಬ್ಯಾಗ್ ಅನ್ನು ದೋಚಿ ಕಾರಿನಲ್ಲಿ ಪರಾರಿಯಾಗಿದ್ದರು. ಸುದ್ದಿ ತಿಳಿಯುತ್ತಿದ್ದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್ ಮತ್ತು ಪೇರೆಸಂದ್ರ ಪೊಲೀಸರು ಬೆರಳಚ್ಚು ತಜ್ಞರುಗಳೊಂದಿಗೆ ತೆರಳಿ ತೀವ್ರ ತಪಾಸಣೆ ಕೈಗೊಂಡಿದ್ದು ಹಲವಾರು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ ತನಿಖೆ ಕೈಗೊಂಡು ಕೇವಲ 15 ದಿನಗಳ ಅವಧಿಯಲ್ಲಿ ಮಧ್ಯಪ್ರದೇಶಕ್ಕೆ ತೆರಳಿ ಆರೋಪಿಗಳನ್ನು ಬಂಧಿಸಿ 55 ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಅದು ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಎಲ್ಲ ನಾವು ಅವರು ಏನು ಡೀಲ್ ಮಾಡಿದ್ದಾರೆ ಆ ವಿಚಾರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಅವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಒಂದು ಮನೆ ಸೇಲ್ ಮಾಡಿದ್ದಾರೆ, ಈ ತರ ಮಾಹಿತಿ ಇದೆ, ಅದನ್ನು ನಾವು ವೆರಿಫೈ ಮಾಡ್ತೀವಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತ. 4 ಜನ ಆರೋಪಿ ಯಾವಾಗ ಬಂದಿತ್ತು ಅಫೆನ್ಸ್ ಮಾಡಿದ್ದಾರೆ ಆ ದಿನ ಅವರು ಒಂದು ಗಾಡಿ ಯೂಸ್ ಮಾಡಿದ್ದಾರೆ. ಆಮೇಲೆ 3 ಜನ ಬೇರೆ ಏನೋ ಅಫೆನ್ಸ್ ನೋಡಕ್ಕೆ ಅವರದು ರೆಗ್ಯುಲರ್ ಕೆಲಸ ಇದೇ ತರ ಇದೆ. ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಹೇಳಿದ್ದಾರೆ ಈ ಮಂತ್ಲಿ ಬರ್ತಾರೆ ಊರಿಗೆ ವಾಪಸ್. ಅಫೆನ್ಸ್ ಮಾಡಕ್ಕೆ ಒಂದು ಬಾರಿ ಹೋಗಿದ್ದಾರೆ, 15-20 ಡೇಸ್ ಅದೇ ತರ ಅಫೆನ್ಸ್ ಮಾಡ್ತಾರೆ ಎಲ್ಲ ಅಕ್ಕಪಕ್ಕ. ಈಗ ಈ ಬಾರಿ ಸೌತ್ ಇಂಡಿಯಾ ಬಂದಿದ್ದಾರೆ, ಕರ್ನಾಟಕ ಬಂದಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಯಾವ ಜಾಗ ಅಪರ್ಚುನಿಟಿ ಸಿಗುತ್ತೆ ಎಲ್ಲ ಕಡೆ ಓಡಾಡ್ತಾರೆ. ಅಪರ್ಚುನಿಟಿ ಯಾವ ಜಾಗ ಸಿಗುತ್ತೆ ಅದನ್ನು ಮಾಡಿ 3-4 ಅಫೆನ್ಸ್ ಮಾಡಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರೆ. ಹಲವು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕಳ್ಳರಿಂದ ಈ ಕೃತ್ಯ ನಡೆದಿದ್ದು ಖಚಿತ ಮಾಹಿತಿ ಆಧರಿಸಿ ಕಳ್ಳರನ್ನ ಬಂಧಿಸಿ ನಗದನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.